ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಹಾಗೆ ತಮ್ಮೆಲ್ಲರಿಗೂ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಿಂದೂ ಧರ್ಮದಲ್ಲಿ ಆಚರಿಸಲಾಗುವಂಥ ಪ್ರತಿಯೊಂದು ಹಬ್ಬಕ್ಕೂ ಮತ್ತು ಉಪವಾಸಕ್ಕೂ ತನ್ನದೇ ಆದಂಥ ವಿಶೇಷತೆಯನ್ನು ಇದೆ. ದೀಪಾವಳಿಯ 2ನೇ ದಿನ ನರಕ ಚತುರ್ದಶಿಯನ್ನು ನಾವು ಆಚರಣೆ ಮಾಡ್ತೀವಿ. ಈ ದಿನ ಅಂದರೆ ನರಕ ಚತುರ್ದಶಿಯ ದಿನ ಯಮರಾಜ ಮತ್ತು ಆಂಜನೇಯ ಸ್ವಾಮಿಯನ್ನು ಪೂಜಿಸಲಾಗುತ್ತದೆ. ಈ ದಿನ ಕೆಲವು ಕೆಲಸವನ್ನು ನೀವು ಕಡ್ಡಾಯವಾಗಿ ಮಾಡೋದ್ರಿಂದ ತುಂಬಾ ಒಳ್ಳೆಯ ಫಲಗಳು ಸಿಗುತ್ತೆ. ಈ ನರಕ ಚತುರ್ದಶಿಯ ದಿನ ಯಮದೇವನನ್ನು ಸ್ಮರಿಸೋದ್ರಿಂದ ಯಾವುದೇ ರೀತಿಯ ಭಯ ಅನ್ನೋದು ಇರೋದಿಲ್ಲ. ಈ ಅಕಾಲಿಕ ಮರಣದಿಂದ ರಕ್ಷಣೆ ಅನ್ನೋದು ಸಿಗುತ್ತದೆ. ಆತ್ಮಕ್ಕೆ ಮೋಕ್ಷ ಅನ್ನೋದು ಸಿಗುತ್ತದೆ. ಈ ಸಕಾರಾತ್ಮಕ ವಾತಾವರಣ ಅನ್ನೋದು ಮನೆಯಲ್ಲಿ ಇರುತ್ತೆ. ಮತ್ತು ಅಷ್ಟೇ ಅಲ್ಲದೆ ಶಾಂತಿ, ಸಮೃದ್ಧಿ ಮತ್ತು ನೀವು ಕೈ ಹಾಕ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ನೆರವೇರುತ್ತೆ. ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ನರಕ ಚತುರ್ದಶಿಯ ದಿನ ಗೋಧಿ ಹಿಟ್ಟಿನಿಂದ ದೀಪವನ್ನು ಮಾಡಬೇಕಾಗತ್ತೆ. ಈ ಗೋಧಿ ಹಿಟ್ಟಿನ ದೀಪವನ್ನು ಸಂಜೆ ಸಮಯದಲ್ಲಿ ಮನೆಯಲ್ಲಿ ಹಚ್ಚಿಡ್ಬೋದು. ಇದು ಅತ್ಯಂತ ಶುಭ. ಅಷ್ಟೇ ಅಲ್ಲದೆ ಬೆಳಗ್ಗೆ ನೀವೇನು ಮಾಡಬೇಕು ಅಂದರೆ, ಬೆಳಗ್ಗೆ ಸ್ನಾನ ಪೂಜೆ ಮಾಡಿದ ನಂತರ ಸಂಜೆ ಮನೆಯ ಮುಖ್ಯ ದ್ವಾರದ ಹೊರಗಡೆ ಹೋಗಿಬಿಟ್ಟು, ಮನೆಯಿಂದ ಹೊರಗಡೆ ಹೋಗಿಬಿಟ್ಟು ನೀವು ದಕ್ಷಿಣ ದಿಕ್ಕಿಗೆ ಮುಖವನ್ನು ಮಾಡಿ ಈ ಯಮ ದೀಪವನ್ನು ಬೆಳಗಿಸ್ಬೇಕು. ಈ ಯಮ ದೀಪವನ್ನು ಬೆಳಗಿಸೋದ್ರಿಂದ ತುಂಬಾ ನಿಮಗೆ ಒಳ್ಳೆಯದಾಗುತ್ತೆ. ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ. ಯಾವುದೇ ಒಂದು ಭಯ, ಸಾವಿನ ಭಯ ಅನ್ನೋದು ಇರೋದಿಲ್ಲ. ದಕ್ಷಿಣ ದಿಕ್ಕನ್ನು ನಾವು ಯಮರಾಜನ ದಿಕ್ಕು ಅಂತ ಹೇಳಿ ಕರಿತೇವೆ. ಹೀಗೆ ನೀವು ದಕ್ಷಿಣ ದಿಕ್ಕಿಗೆ ನೀವು ಮುಖವನ್ನು ಮಾಡಿಬಿಟ್ಟು ಕನಿಷ್ಠ ಪಕ್ಷ ಮಣ್ಣಿನ ದೀಪವನ್ನಾದರೂ ನೀವು ಬೆಳಗಬೇಕಾಗತ್ತೆ. ಇದರಿಂದ ನಿಮಗೆ ನಕಾರಾತ್ಮಕತೆ ಅನ್ನೋದು ಇರೋದಿಲ್ಲ. ಅಷ್ಟೇ ಅಲ್ಲದೆ ಈ ದಿನ ನೀವು ಅಂದರೆ ಈ ದಿನ ನೀವು ಕೂದಲನ್ನು ಕೂಡ ಕತ್ತರಿಸಬಾರ್ದು. ಈ ನರಕ ಚತುರ್ದಶಿಯ ದಿನ ನೀವು ಯಾವುದೇ ಕಾರಣಕ್ಕೂ ಕೂದಲನ್ನು ಕತ್ತರಿಸೋದಾಗಲಿ, ಉಗುರನ್ನು ಕತ್ತರಿಸೋದಾಗಲಿ ಮಾಡಬಾರ್ದು. ಈ ಮಾಂಸ ಸೇವನೆ ಕೂಡ ಮಾಡಬಾರ್ದು. ಮನೆಯ ದಕ್ಷಿಣ ದಿಕ್ಕನ್ನು ನೀವು ತುಂಬ ನೀಟಾಗಿ ಇಟ್ಕೋಬೇಕಾಗುತ್ತೆ. ಯಾವುದೇ ರೀತಿಯಲ್ಲೂ ಕೂಡ ನೀವು ತಪ್ಪಾಗಿ ಇಟ್ಕೋಬಾರ್ದು, ಕೊಳಕಾಗಿ ಬಿಡಬಾರ್ದು. ಈ ರೀತಿ ಮಾಡಿದರೆ ಯಮದೇವನಿಗೆ ಸಿಟ್ಟು ಬರುತ್ತಂತೆ. ಅಷ್ಟೇ ಅಲ್ಲದೆ ನಿಮ್ಮ ಆತ್ಮಕ್ಕೆ ಮೋಕ್ಷ ಅನ್ನೋದು ಸಿಗೋದಿಲ್ಲ. ಹಾಗಾಗಿ ನೀವು ಈ ಮನೆಯಲ್ಲಿ ದಕ್ಷಿಣ ದಿಕ್ಕನ್ನು ನೀವು ನೀಟಾಗಿ ಇಟ್ಕೋಬೇಕು. ಮತ್ತು ನೀವು ಈ ದಿನ ನರಕ ಚತುರ್ದಶಿಯ ದಿನ ಕೃಷ್ಣನನ್ನು ಪೂಜಿಸುವುದು ಕೂಡ ತುಂಬಾ ಶುಭವನ್ನು ಉಂಟು ಮಾಡುತ್ತೆ. ಏಕೆಂದರೆ ನರಕಾಸುರನನ್ನು ಕೊಂದಿದ್ದರಿಂದ ಆ ಕೃಷ್ಣ ದೇವನನ್ನು ಕೂಡ ನೀವು ಸ್ಮರಿಸ್ಬೋದು. ಅಷ್ಟೇ ಅಲ್ಲದೆ ಯಮನ ದೇವನನ್ನು ಕೂಡ ನೀವು ಪೂಜೆ ಮಾಡಬೇಕಾಗುತ್ತೆ. ಒಂದು ವೇಳೆ ಯಮ ಪೂಜೆಯನ್ನು ಮಾಡೋಕ್ಕಾಗದೇ ಇದ್ದರೆ, ಯಮದೇವನ ಪೂಜೆ ಮಾಡೋಕ್ಕಾಗದೇ ಇದ್ದರೆ ನೀವು ಮನಸ್ಸಲ್ಲಿ ಸ್ಮರಿಸ್ಬೇಕು. ಆ ದಿನ ಯಮದೇವರನ್ನು ಸ್ಮರಿಸ್ಕೊಂಡು ನೀವು ಆ ಒಂದು ಹಬ್ಬವನ್ನು ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯ ಸಾವಿನ ಭಯ ಅನ್ನೋದು ಇರೋದಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ನರಕ ಚತುರ್ದಶಿಯ ದಿನ ಯಾವೆಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಧನ್ಯವಾದಗಳು.